ಇನ್ನೇನು ಕೆಲವೇ ಕೆಲ ದಿನಗಳು ಬಾಕಿ ಇರುವಂಥದ್ದು. ರಾಮ ಜನ್ಮ ಭೂಮಿಯಲ್ಲಿ ರಾಮಲಲ್ಲಾನ ಪ್ರತಿಷ್ಠಾಪನೆಯಾಗೋದು. ಆ ಕ್ಷಣಕ್ಕಾಗಿ ಭಕ್ತಗಣ ಕಾಯ್ತಾ ಇದೆ. ಅದಕ್ಕೂ ಮುನ್ನ ಅದಕ್ಕೆ ಬೇಕಾದಂತಹ ಅಯೋಧ್ಯೆಯನ್ನು ತಲುಪೋದಕ್ಕೆ, ಸಂಪರ್ಕಿಸೋದಕ್ಕೆ ಬೇಕಾದಂತಹ ಕನೆಕ್ಟಿವಿಟಿ, ಮೂಲಭೂತ ಸೌಕರ್ಯ ಅದೆಲ್ಲವನ್ನ ಕೂಡ ಒದಗಿಸಲಾಗ್ತಾ ಇದೆ. ಅದರ ಚಾಲನೆಗೆ, ಉದ್ಘಾಟನೆಗೆ ಖುದ್ದು ಪ್ರಧಾನಿ ಆಗಮಿಸಿದ್ದು, ಅಲ್ಲಾದಂತಹ ವ್ಯವಸ್ಥೆಗಳನ್ನ ಪರಿಶೀಲಿಸ್ತಾ ಇದ್ದಾರೆ ಪ್ರಧಾನಿ. 4 ರಸ್ತೆಗಳ ನವೀಕರಣಗೊಂಡಿದೆ. ಹೊಸ ರೈಲ್ವೆ ನಿಲ್ದಾಣ ನಿರ್ಮಾಣ ಆಗಿದೆ. ಅದ್ಭುತವಾದಂತಹ ವಿಮಾನ ನಿಲ್ದಾಣ ನಿರ್ಮಾಣ ಆಗಿದೆ. ಟೌನ್ಶಿಪ್ ನಿರ್ಮಾಣಕ್ಕೆ ಚಾಲನೆ ಸಿಗ್ತಾ ಇದೆ. ಅಯೋಧ್ಯೆಯಲ್ಲಾದಂತಹ ಈ ಬದಲಾವಣೆ, ಬೆಳವಣಿಗೆ, ಅಭಿವೃದ್ಧಿ, ಸಿದ್ಧತೆ ಇದೆಲ್ಲದರ ಪರಿಶೀಲನೆಯನ್ನ ಪ್ರಧಾನಿ ನಡೆಸ್ತಾ ಇರುವಂಥದ್ದು. ರೋಡ್ ಶೋ ನಡೆಸ್ತಾ ಬಂದ್ರು. 1450 ಕೋಟಿ ವೆಚ್ಚದಲ್ಲಿ ನಿರ್ಮಾಣವಾಗಿರುವಂತಹ ವಿಮಾನ ನಿಲ್ದಾಣ, ರಾಮ ಮಂದಿರವನ್ನ ಹೋಲುವಂಥದ್ದೇ ವಾಸ್ತುಶಿಲ್ಪ ಹೊಂದಿರುವ ಟರ್ಮಿನಲ್. ಅಯೋಧ್ಯೆಯಿಂದ ನೇರ ದೃಶ್ಯಾವಳಿಗಳನ್ನು ನೋಡ್ತಾ ಇದ್ದೀವಿ. ಅಭಿವೃದ್ಧಿಯ ಪಥದತ್ತ ಸಾಗ್ತಾ ಇರುವಂತಹ ಅಯೋಧ್ಯೆಯಲ್ಲಾದಂತಹ ಕಾಮಗಾರಿಗಳ ಪರಿಶೀಲನೆ, ವೀಕ್ಷಣೆ ಮತ್ತು ಹಲವು ಯೋಜನೆಗಳಿಗೆ ಚಾಲನೆ ಕೊಡೋದಕ್ಕೆ ಬಂದಿರುವ ಪ್ರಧಾನಿ. ಅಯೋಧ್ಯೆಯಿಂದ ನೇರ ದೃಶ್ಯ. ಕೆಲವೇ ಕ್ಷಣ ಮಹರ್ಷಿ ವಾಲ್ಮೀಕಿ ವಿಮಾನ ನಿಲ್ದಾಣಕ್ಕೆ ಪ್ರಧಾನಿಯಿಂದ ಚಾಲನೆ ಸಿಗುತ್ತೆ. हेलो सर्वर टू रिकॉर्डर आ रहा है, लीड में बैठ जाओ, भाग के यहां लीड में बैठ जाओ क्या? 2 ಹೊಸ ಅಮೃತ್ ಭಾರತ್ ರೈಲಿಗೆ, 6 ವಂದೇ ಭಾರತ್ ರೈಲಿಗೆ ಚಾಲನೆ ಕೊಟ್ಟಿದ್ದಾರೆ ಪ್ರಧಾನಿ. ವರ್ಷಗಳ ಹಿಂದೆ ಅಯೋಧ್ಯೆಗೆ ಹೋದವರಿಗೆ ಈಗ ಹೋದ್ರೆ ಅಯೋಧ್ಯೆಯ ಗುರುತೇ ಸಿಗಲ್ಲ. ಆ ಮಟ್ಟಿಗಿನ ಬದಲಾವಣೆಗಳಾಗಿದೆ, ಆ ಮಟ್ಟಿಗಿನ ಅಭಿವೃದ್ಧಿ ಆಗ್ತಾ ಇದೆ. ರಾಮ ಮಂದಿರ ನಿರ್ಮಾಣವಾಗ್ತಾ ಇರುವಂತಹ ಸಂದರ್ಭದಲ್ಲಿ ರಾಮಲಲ್ಲಾನ ದರ್ಶನಕ್ಕಾಗಿ ಕೋಟಿ ಕೋಟಿ ಭಕ್ತಗಣ ಅಯೋಧ್ಯೆಯತ್ತ ಧಾವಿಸ್ತಾರೆ. ಹಾಗಾಗಿ ಅದಕ್ಕೆ ಬೇಕಾದಂತಹ, ಅಯೋಧ್ಯೆ ತಲುಪೋದಕ್ಕೆ ಬೇಕಾದಂತಹ ಕನೆಕ್ಟಿವಿಟಿ, ಸಂಪರ್ಕ ವ್ಯವಸ್ಥೆ ಸಜ್ಜಾಗಿದೆ. ವಿಮಾನ ನಿಲ್ದಾಣ ಈಗಾಗಲೇ ಚಾಲನೆ ಸಿಕ್ಕಿದೆ. ರೈಲ್ವೆ ನಿಲ್ದಾಣಕ್ಕೆ ಮಹರ್ಷಿ ವಾಲ್ಮೀಕಿ ವಿಮಾನ ನಿಲ್ದಾಣ, 6,500 ಚದರ ಮೀಟರ್ ಟರ್ಮಿನಲ್, 1450 ಕೋಟಿ ವೆಚ್ಚದ ಮಹರ್ಷಿ ವಾಲ್ಮೀಕಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ. ಇನ್ನೇನು ಕೆಲವೇ ಕ್ಷಣ ಪ್ರಧಾನಿಯಿಂದ ಉದ್ಘಾಟನೆಯಾಗುತ್ತೆ. ಪ್ರತಿಯೊಂದರಲ್ಲೂ ಕೂಡ ರಾಮನ ಛಾಪು ಇಲ್ಲಿ ಕಂಡು ಬರುತ್ತೆ. ಆ ರೀತಿಯಲ್ಲಿ ವಿನ್ಯಾಸಗೊಳಿಸಲಾಗಿದೆ. ದೃಶ್ಯಗಳನ್ನು ನಾವು ನೋಡ್ತಾ ಇದ್ದೀವಿ. ರಾಮಾಯಣದ ಕತೆ, ಅದನ್ನ ಈ ರೀತಿ ಚಿತ್ರಣ, ಅಲ್ಲಿ ಚಿತ್ತಾರಗಳು ಮೂಡಿರೋದನ್ನ ವಿಮಾನ ನಿಲ್ದಾಣದ ಒಳಗೆ ನೋಡ್ತಾ ಇದ್ದೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.